ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಲಾಗ್. ನಾನು ಮಾಡಿ ತೋರಿಸ್ತಾ ಇರೋದು ಚಿತ್ರಾನ್ನ, ಮಾಮೂಲಿ ಚಿತ್ರಾನ್ನ ಅಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಏನು ಅಂತ ಸಸ್ಪೆನ್ಸ್ ಆಗಿರಲಿ ಕೊನೆ ತನಕ. ಓಕೆ, ಇದು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಬಾಣಲಿಯಲ್ಲಿ ಒಂದು ಸಾಂಬಾರು ಸ್ಪೂನಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇದೊಂದು ಸ್ವಲ್ಪ ಕಾದ್ಮೇಲೆ ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಚಟಪಟ ಅಂತ ಅನ್ನಲಿ. ಅದು ಕಾಯೋದ್ರೊಳಗೆ ಕಡಲೆಬೇಳೆ ಹಾಕೋಣ 2 ಸ್ಪೂನು. ಅದೊಂದು ಸ್ವಲ್ಪ ಕೆಂಪಾಗಲಿ, ಒಂದು ಮಿಕ್ಸ್ ಕೊಡಿ. ಕೆಂಪಾದ ತಕ್ಷಣ ಒಂದು 3 ಇಂದ 4 ಸ್ಪೂನು ಶೇಂಗಾ ಬೀಜ ತಗೊಳ್ಳಿ. ಅದನ್ನು ಮಾಮೂಲಿ ಚಿತ್ರಾನ್ನದ ಒಗ್ಗರಣೆನೇ, ಆದರೆ ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ. ನೋಡಿ, ಶೇಂಗಾ ಬೀಜ ಸ್ವಲ್ಪ ಕೆಂಪಾಗಲಿ. ಫ್ರೆಂಡ್ಸ್, ಇದೊಂದು ಸೀಸನಲ್ಲಿ ಮಾಡ್ಕೊಳ್ಳೋದು ದೇವಿಗೆ ತುಂಬಾ ಇಷ್ಟ ಆಗಿರುತ್ತೆ ನೋಡಿ. ಗೆಸ್ ಮಾಡಿ ನೋಡೋಣ. ಓಕೆ, ಹಿಂಗೆ ಹಾಕಿ ಚೂರು. ಈಗ ನೋಡಿ ಕೆಂಪಾಗ್ತಾ ಇದೆ. ಈಗ ಇನ್ನೊಂದು ಸ್ವಲ್ಪ ಆಗಲಿ. ಈಗ ಒಂದು 7 ರಿಂದ 8 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ವಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿ, ಜೊತೆಗೆ ಒಂದು 2 ಕಡ್ಡಿ ಕರಿಬೇವು ಹಾಕ್ಕೊಳ್ಳಿ. ದೊಡ್ಡ ಸೈಜಿಂದು 4 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಿ. ಅದನ್ನು ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ನೀಟಾಗಿ ಫ್ರೈ ಆಗಲಿ ಅದು. ಆದರೆ ತುಂಬಾ ಬೇಯಿಸಬಾರ್ದು, ಸ್ವಲ್ಪ ಕ್ರಂಚಿನೆಸ್ ಹಾಗೆ ಇರಬೇಕು. ಹಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕಿ ಮತ್ತೊಂದು ಸಲ ಮಿಕ್ಸ್ ಮಾಡಿ ನೀಟಾಗಿ ಒಂದು ಸ್ವಲ್ಪ ಈರುಳ್ಳಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಆದರೆ ಸಾಕು, ಜಾಸ್ತಿ ಬೇಯಿಸ್ಕೋಬೇಡಿ. ನೀಟಾಗಿ ಫ್ರೈ ಆಗಲಿ ಇದು. ಫ್ರೆಂಡ್ಸ್, ನೀವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು, ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೂ ಮಾಡ್ಕೋಬೋದು, ಲಂಚ್ ಬಾಕ್ಸಿಗೆ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಇದು. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ, ಇದನ್ನು ಆಗಿದೆ. ಇನ್ನೊಂದು ಸ್ವಲ್ಪ. ಈಗ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನು ಗೊತ್ತಾ? ಏನಿಲ್ಲ ಫ್ರೆಂಡ್ಸ್, ಮಾವಿನಕಾಯಿ ಅಷ್ಟೇ. 1 ಕಪ್ ಮಾವಿನಕಾಯಿ ತುರ್ಕೊಂಡಿರೋದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಳ್ಳೆ ಮಿಕ್ಸ್ ಕೊಡಿ ಸಾಕು. ಮಿಕ್ಸ್ ಮಾಡಿದ ಮಾವಿನಕಾಯಿ ಹಾಕಿದ್ಮೇಲೆ ಬೇಯಿಸೋದೇನು ಬೇಡ. ಇದನ್ನು ಆಫ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಗ್ಯಾಸ್ ಆಫ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕೆಳಗಡೆ ಇಳಿಸ್ಕೊಳ್ಳೋಣ. ಹೇಗಿದೆ ಅಲ್ವಾ ಟ್ವಿಸ್ಟು? ನೆಕ್ಸ್ಟ್ ಇದಕ್ಕೆ ಅನ್ನ ಹಾಕ್ಕೊಂಡು, ಬಾಣಲಿಗೆ ಅನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ಇದಕ್ಕೆ ಮಾವಿನಕಾಯಲ್ಲಿರೋ ಹುಳಿನೇ ಸಾಕು, ನಿಂಬೆಹಣ್ಣು ಬೇಡ, ಹುಣಸೆ ಹುಳಿನೂ ಬೇಡ. ಇದೇ ಗೊಜ್ಜಿಗೆ ಅವಲಕ್ಕಿನೂ ಹಾಕ್ಕೊಂಡು ಕಲ್ಸ್ಕೊಂಡು ತಿನ್ಬೋದು, ಸೂಪರಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಓಕೆ, ಇದೀಗ ರೆಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.